ಪರಲೋಕದ ತಂದೆಯಾದ ದೇವರೇ, ಈ ಹೊಸ ವರ್ಷದಲ್ಲಿ ನಮಗೆ ಕೊಟ್ಟ ಕೃಪೆಗಾಗಿ ಕರುಣೆಗಾಗಿ ಸ್ತೋತ್ರ ಸಲ್ಲಿಸುತ್ತೇವೆ. ದೇವರೇ, ಈ ಜನವರಿ ತಿಂಗಳ ಅಸೆಂಬ್ಲೀಸ್ ಆಫ್ ಗಾಡ್ ಬಳ್ಳಾರಿ ಸೆಕ್ಷನ್ ಸಹವಾಸದಲ್ಲಿ ನೀವು ನಮ್ಮನ್ನು ಕರ್ತನೆ ಅದ್ಭುತವಾಗಿ ಆಶೀರ್ವದಿಸಿದ್ದೀರಿ. ಹೌದು, ನಮ್ಮ ಹೃದಯದ ಆಸೆಯ ಹಾಗೆ, ನಿಮ್ಮ ಹೃದಯದ ಇಚ್ಛೆಯ ಹಾಗೆ ನಮ್ಮ ಪ್ರಿಯರೇ, ನಿಮ್ಮ ಜೊತೆಗೆಲಿಸಿದವರು, ನಿಮ್ಮ ದಾಸರಾಗಿರುವಂಥ ಹೊಸ ಸಂತೋಷ್ ಅವರನ್ನು ಕರ್ಕೊಂಡ್ಬಂದು ತಂದೆ ಪ್ರಾರ್ಥನೆಯ ವಿಷಯದಲ್ಲಿ, ದೇವರ ಪರಿಸ್ಥಿತಿಯ ವಿಷಯದಲ್ಲಿ, ಸಭಾಪಾಲಕರಾಗಿರುವ ನಮ್ಮ ಜವಾಬ್ದಾರಿಕೆಗಳನ್ನು ನೆನಪು ಮಾಡಿದ್ದಕ್ಕಾಗಿ ಸ್ತೋತ್ರಪ್ಪ. ಹೌದು ದೇವರೇ, ಅನೇಕ ವಿಷಯಗಳಲ್ಲಿ ನಾವು ತಪ್ಪಿ ಹೋದವರಾಗಿದ್ದೇವೆ. ಅಧಿಕವಾದ ಸೇವೆ, ಅಧಿಕವಾದ ಕಾರ್ಯಗಳು, ಬೇರೆ ಬೇರೆ ವಿಚಾರಗಳಿಗೂ ಮಾರ್ತಾಡಂತೆ ಅನೇಕ ವಿಷಯಗಳಲ್ಲಿ ನೀನು ತುಂಬ ಬ್ಯುಸಿಯಾಗಿದ್ದೀಯ. ಆದರೆ ದೇವರೇ, ನಿನ್ನ ಸಾನ್ನಿಧ್ಯದಲ್ಲಿ ಕಾಲ ಕಳೆಯುವಂಥ ವಿಷಯದಲ್ಲಿ ನಿರ್ಲಕ್ಷ್ಯತೆ, ಬೇಜವಾಬ್ದಾರಿಕೆ, ತುಂಬ ಮರೆತು ಹೋಗಿರುವ ಸ್ಥಿತಿ ಇದ್ದರೆ ಅದನ್ನು ನೋಡಿ ನೀವು ಪ್ರತಿಯೊಬ್ಬರೊಟ್ಟಿಗೆ ಮಾತನಾಡಿದ್ದೀರಿ. ಅದಕ್ಕಾಗಿ ಸ್ತೋತ್ರ. ಈ ಹೊಸ ವರ್ಷದಲ್ಲಿ ನಮ್ಮ ಜೀವಿತದಲ್ಲಿ ಪ್ರಾರ್ಥನಾ ಜೀವಿತವು ಹೆಚ್ಚಿಸಲ್ಪಡಲೆಂದು ಪ್ರಾರ್ಥಿಸುತ್ತೇವೆ. ನಿನ್ನೊಂದಿಗೆ ಕಾಲ ಕಳೆಯುವಂಥ ಸಮಯವನ್ನು ಹೆಚ್ಚಿಸುವುದಕ್ಕೆ ಕೃಪೆ ಕೊಡು ದೇವರೇ. ನಮ್ಮ ಮೇಲೆ, ನಮ್ಮ ಊರಿನ ಮೇಲೆ, ನಮ್ಮ ಪಟ್ಟಣ, ನಮ್ಮ ಸಭೆಗಳ ಮೇಲೆ, ನಮ್ಮ ದೇಶದ ಮೇಲೆ ಕರ್ತನೇ, ದೇವರೇ ಕರ್ತನೆ, ಉಕ್ಕಿ ಹರಿಯುವುದಕ್ಕೆ ಎದುರು ನೋಡುತ್ತಿರುವಂತಹ ಶಾಪ ಅಥವಾ ಒಂದು ಭಯಂಕರವಾದ ಗಲಿಬಿಲಿಗಳು, ಅಸಮಾಧಾನದ ಶಕ್ತಿಗಳನ್ನು ತಡೆ ಹಿಡಿಯುವುದು ಖಂಡಿತವಾಗಿಯೂ ನಮ್ಮ ಸಂದೇಶಗಳೆಲ್ಲ, ಖಂಡಿತವಾಗಿಯೂ ನಮ್ಮ ಏನು ಬೇರೆ ವರಗಳಲ್ಲ, ನಿನ್ನ ಮುಂದೆ ಮೊಣಕಾಲೂರಿ ಮಾಡುವ ಪ್ರಾರ್ಥನೆ ಒಂದೇ ಎಂದು ಕರ್ತನೆ ತಿಳಿದವರಾಗಿ ನಿನ್ನ ಸಾನ್ನಿಧ್ಯದಲ್ಲಿ ಪ್ರತಿನಿತ್ಯ ನಾವು ಮಾತ್ರವಲ್ಲ ಪ್ರಾರ್ಥಿಸುವವರಾಗೋದು, ನಮಗೆ ಕೊಡಲ್ಪಟ್ಟ ಹಿಂಡನ್ನ ಪ್ರಾರ್ಥನಾ ಉರಿಯನ್ನು ತುಂಬಿಸುವಂತೆ ಆಶೀರ್ವದಿಸು ದೇವರೇ. ನಿಮ್ಮ ಅದ್ಭುತವಾದ ಕಾರ್ಯಗಳನ್ನು ಇಲ್ಲಿ ಬಂದಿರುವಂಥ ಪ್ರತಿಯೊಬ್ಬರನ್ನು ನೀನು ಆಶೀರ್ವದಿಸಿದ್ದಕ್ಕಾಗಿ ಸ್ತೋತ್ರ. ಆತ್ಮದಲ್ಲಿ ಜೀವನ ಮಾಡಿದ್ದಕ್ಕಾಗಿ ಸ್ತೋತ್ರ ಕರ್ತನೆ. ನಿಮ್ಮ ದಾಸರನ್ನು ಆಶೀರ್ವದಿಸು, ಅವರ ಜೊತೆಯಲ್ಲಿ ಬಂದ ಸಹೋದರನ ಆಶೀರ್ವದಿಸು, ಅವರ ಕುಟುಂಬನ ಆಶೀರ್ವದಿಸು, ಅವರ ಸೇವೆಯನ್ನು ಆಶೀರ್ವದಿಸು, ಇನ್ನೂ ವಿಸ್ತರಿಸುವುದು ಪ್ರಾರ್ಥಿಸುತ್ತೇವೆ. ಮಾತ್ರವಲ್ಲ, ಈ ದಿನಮಾನಗಳಲ್ಲಿ ಸಭೆಗಳನ್ನ, ಸಭಾ ಪಾಲಕರುಗಳನ್ನ ಕರ್ತನೆ ಪ್ರಾರ್ಥನಾ ಬೆಟ್ಟಕ್ಕೆ ಹತ್ತಿಸುವಂತ ಆ ಜವಾಬ್ದಾರಿ ಹೊತ್ತವರಾಗಿ ಇನ್ನೂ ಅನೇಕರಿಗೆ ಆಶೀರ್ವಾದಕರವಾಗಿರುವಂತೆ ಅವರನ್ನು ಹೆಚ್ಚೆಚ್ಚಾಗಿ ಅಭಿಷೇಕಿಸಿ, ಹೆಚ್ಚೆಚ್ಚಾಗಿ ಅಭಿಷೇಕಿಸಿ. ಅವರ ಎಲ್ಲ ಪ್ರಯಾಣಗಳಲ್ಲಿ ಸಹ ನಿನ್ನ ಕೃಪೆಯಲ್ಲಿ ಭದ್ರಪಡಿಸುವುದು ಪ್ರಾರ್ಥಿಸುತ್ತೇವೆ. ನಾಳೆಯೂ ನಮ್ಮ ಹೋಪೇಜಿ ಚರ್ಚ್ನಲ್ಲಿ ಕರ್ತನೆ ದೇವರೇ ಜೀವನ ಕೂಟ ಎಂದು ಹೆಸರಿಟ್ಟು ಸಭಾ ಪಾಲಕರಿಗೋಸ್ಕರ ಏರ್ಪಾಟು ಮಾಡಿರುವಲ್ಲಿ ನಾಳೆ ಅನೇಕರು ಸೇರಿ ಬರುವಂತೆ ಕೃಪೆ ಕೊಡು, ಅನೇಕರು ಸೇರಿ ಬರುವಂತೆ ಕೃಪೆ ಕೊಡು. ಮತ್ತು ನಿಮ್ಮ ದಾಸನ ಅಭಿಷೇಕಿಸಿ ಅವರನ್ನು ಬಲಪಡಿಸಿ ದೇವರೇ, ನಾಳೆ ಬರುವಂತವರನ್ನು ಸಹ ಉತ್ತೇಜಿಸು, ಉಜ್ಜೀವನ ಮಾಡು, ಸತ್ತ ಸ್ಥಿತಿಯಿಂದ ಎಬ್ಬಿಸು, ಸಹಾಯ ಆಶೀರ್ವದಿಸಲು ಪ್ರಾರ್ಥಿಸುತ್ತೇವೆ ಕರ್ತನೆ. ಈ ದಿನ ಕೂಟ, ಈ ದಿನ ಏಜಿ ಸಹವಾಸ ನಡೆಸಿಕೊಳ್ಳುವುದಕ್ಕೆ ಈ ಸ್ಥಳವನ್ನು ಅನುಗ್ರಹಿಸಿದಂತ ದೇವರೇ, ನಿಮ್ಮ ದಾಸರ ಜನ್ಮರ್ಕ್ ಅಂಕಿಲ್ ಅವರಿಗಾಗಿ, ಆಂಟಿಗಾಗಿ ಪ್ರಾರ್ಥಿಸ್ತೇವೆ, ಮಕ್ಕಳಿಗಾಗಿ ಪ್ರಾರ್ಥಿಸ್ತೇವೆ, ಅವರ ಕುಟುಂಬಗಳಿಗಾಗಿ ಪ್ರಾರ್ಥಿಸ್ತೇವೆ, ಸಭೆಯೆಲ್ಲ ಮಕ್ಕಳಿಗಾಗಿ ಪ್ರಾರ್ಥಿಸ್ತೇವೆ. ಅವರನ್ನು ಆಶೀರ್ವದಿಸಿ. ಇನ್ನು ಅನೇಕರಲ್ಲಿ ರಕ್ಷಿಸಲ್ಪಟ್ಟು ನಿನ್ನ ರಾಜ್ಯ ಕಟ್ಟಲ್ಪಡುವಂತೆ ಕೃಪೆ ಕೊಡು. ಸ್ತೋತ್ರ. ಬಂದಿರುವ ನಮ್ಮೆಲ್ಲರಿಗೂ ಅವರು ಸಿದ್ಧಪಡಿಸಿದ ಆಹಾರವನ್ನು ಆಶೀರ್ವದಿಸಲು ಪ್ರಾರ್ಥಿಸ್ತೇವೆ ಕರ್ತನೆ. ನಮ್ಮೆಲ್ಲರ ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸ್ತೋತ್ರ. ಘನ ಮಾನ ಮಹಿಮೆ ನಿಮಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆ. ಆಶೀರ್ವಾದ ವಚನವನ್ನು ಹೊಂದಿಕೊಳ್ಳೋಣ. ನಮ್ಮ ತಂದೆಯಾದ ದೇವರ ಪ್ರೀತಿ, ಯೇಸು ಕ್ರಿಸ್ತನ ಕೃಪೆಯು, ಪರಿಶುದ್ಧಾತ್ಮ ದೇವರ ಸಹವಾಸವು, ಸಹಾಯವೂ, ಅನ್ಯೋನ್ಯತೆಯು ಸಕಲ ಪರಿಶುದ್ಧರೊಂದಿಗೂ, ಸಾರ್ವತ್ರಿಕ ಸಭೆಯೊಂದಿಗೂ, ಈ ಪ್ರಾಂತ್ಯದ ಜನರೊಂದಿಗೂ, ಸೇರಿ ಬಂದಿರುವ ನಮ್ಮೆಲ್ಲರೊಂದಿಗೂ, ವಿಶೇಷವಾಗಿ ಭಾರ, ಬಾಧ್ಯತೆ, ಸಂಕಟದಿಂದ ಪ್ರಾರ್ಥನೆ ಮಾಡುವ ಬಗ್ಗೆ
ವಚನವನ್ನು ಹೇಳಿದಂಥ ಅಭಿಷಕ್ತನಾಗಿರುವಂಥ ದೈವಜನರೊಂದಿಗೆ ಈಗಲೂ ಯಾವಾಗಲೂ ಸದಾಕಾಲ ನೆಲೆಯಾಗಿರಲಿ. ಆಮೆನ್ ಆಮೆನ್. ಎಲ್ಲರೂ ಧನ್ಯವಾದಗಳು. ಆಮೆನ್. ವಂದನೆಗಳು ಸಲ್ಲಿಸ್ತೀವಿ. ದಯವಿಟ್ಟು ಎಲ್ಲರೂ ಕೂಡ ಊಟ ಮಾಡ್ಕೊಂಡು ಹೋಗಬೇಕೆಂದು